ಸೆಟ್ಟಿಗೆ ಬಂದು ಆ ಕಾರಿಂದ ಇಳಿದು ಕ್ಯಾರವ್ಯಾನ್ಗೆ ಹೋಗ್ತಾರಲ್ಲ, ಅಲ್ಲೇ ಆ ಎಲ್ಲ ಇಮೇಜ್ನು ಕಾರ್ ಒಳಗಡೆನೇ ಹಾಕ್ಬಿಟ್ಟು ಹೊರಡ್ತಾರೆ. ದರ್ಶನ್ ಸರ್ ಅವ್ರ ಅಕ್ಕನ ಪಾತ್ರದಲ್ಲಿ ಮಾಡಿದಾಗ ನನಗೆ ಅನಿಸ್ತಿತ್ತು ಬೇರೆಯೇ ಒಂದು ಬರಿಬೇಕು ಇವ್ರಿಗೆ ಅಂತ. ಮಚ್ಚು ಒಡವೆ ಥರ ಇರಬಾರ್ದು, ಹೊಡೆಯೋ ಥರ ಇರಬೇಕು. ಮಚ್ಚಿನಲ್ಲಿ ಅಲಂಕಾರ ಕಾಣಬಾರ್ದು, ಅಹಂಕಾರ ಕಾಣಬೇಕು. ಎಲ್ಲ ಹಾವುಗಳು ತಲೆ ಎತ್ತುತ್ತವೆ, ಆದರೆ ಕಾಳಿಂಗ ಸರ್ಪ ಮಾತ್ರ ಎಡೆ ಎತ್ತೋದು ಅಂದ್ಬಿಟ್ಟು. ಈಗ ಈ ಸಿನಿಮಾಗೆ ಅಂದರೆ ಕಾಟೇರ ಸಿನಿಮಾಗೆ ಬರೋದಾದರೆ ಆ ಸಿನಿಮಾದಲ್ಲಿರುವಂಥ ಡೈಲಾಗ್ಗಳು ಅನ್ನೋ ಆಡಿಯನ್ಸ್ ಮನಸ್ಸಲ್ಲಿ ಹಂಗೆ ಯಾವಾಗಲೂ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಯಾವತ್ತೂ ಮರೆಯೋಕ್ಕಾಗದಿರೋಂಥ ಡೈಲಾಗ್ಗಳಿದೆ. ಸೊ ಆ ಟೈಮಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಬರೆಯುವಾಗ ಏನು ಅನಿಸ್ತಿತ್ತು ಸರ್? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಏನು ಡಿ ಬಾಸ್ ಅಂತ ಏನಿದ್ದಾರೆ, ಅವರೇ ಹೇಳ್ದಂಗೆ ಅವರು ಸೆಟ್ಟಿಗೆ ಬಂದು ಆ ಕಾರಿಂದ ಇಳಿದು ಕ್ಯಾರವ್ಯಾನ್ಗೆ ಹೋಗ್ತಾರಲ್ಲ, ಅಲ್ಲೇ ಆ ಎಲ್ಲ ಇಮೇಜ್ನು ಕಾರ್ ಒಳಗಡೆನೇ ಹಾಕ್ಬಿಟ್ಟು ಹೊರಡ್ತಾರೆ. ಯಾವಾಗ ಅವ್ರು ಕಾಟೇರ್ನ ಪಾತ್ರನ ಅವಗಾಯಿಸ್ಕೋತಾರೆ, ಮಾರ್ಕಲ್ಲಿ ಬರ್ತಾರೆ, ಅವ್ರಿಗೆ ಯಾವ ಇಮೇಜು ಇರೋಲ್ಲ. ಅಲ್ಲಿ ಎದುರುಗಿರೋ ಯಾರು ನಮ್ಮ ಪಾತ್ರಗಳಿರ್ತಾವಲ್ಲ, ಚೊಂಗ್ಲ ಇರಲಿ, ನಮ್ಮ ಮಾದೇವಣ್ಣ, ಈ ಪಾತ್ರಗಳ ಜೊತೆ ಅವ್ರ ಪಾತ್ರವಾಗಿದ್ದು ಬಿಡ್ತಾರೆ. ಎಲ್ಲೂ ಬರಲ್ಲ ಅದು ಇಮೇಜು. ಅದನ್ನು ಅಂಥ ಪಾತ್ರನ ಅವರೇ ನಿರ್ವಹಿಸುವಾಗ ನಾವೊಬ್ಬ ಬರಹಗಾರನಾಗಿ ಅವ್ರಿಗೆ ಅದು ನಮ್ಮ ಅದೃಷ್ಟ. ನಾವು ಅವ್ರುಗಳಿಗೆ ಬರೆದಿದ್ವಿ. ಅಲ್ಲಿ ಶ್ರುತಿ ಮೇಡಮ್ ಇದ್ದರು, ಕುಮಾರ್ ಗೋವಿಂದ್ ಸರ್, ಅವಿನಾಶ್ ಸರ್. ಸೊ ಇವತ್ತು ಸಿನಿಮಾ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಜನ ಕೊಂಡಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ತರುಣ್ ಸಾರು, ಜಡೇಶ್ ಅವರು ಸೆಲೆಕ್ಟ್ ಮಾಡಿದಂತಹ ಪಾತ್ರಗಳು, ಬರೆದಂಥ ಪಾತ್ರಗಳು. ಈ ಕಾಟೇರ ಸಿನಿಮಾ ಅನ್ನೋದು ಫುಲ್ ಹಿಟ್ ಆಗಿದೆ. ಎಲ್ಲ ಕಡೆನೂ ಕಾಟೇರ ಅಂತಲೇ ಕೇಳಿಸ್ತಿದೆ. ಅದೊಂದು ಬಿಟ್ಟು ಈ ವರ್ಷಕ್ಕೆ ಸಿಕ್ಕಿದಂಥ ಸಕ್ಸಸ್ ಅಂದರೆ ಅದು ಕಾಟೇರ ಸಿನಿಮಾ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಶ್ರುತಿ ಮ್ಯಾಮ್ ಮತ್ತು ದರ್ಶನ್ ಸರ್ ಬಗ್ಗೆ ಒಪಿನಿಯನ್ ಏನು ಸರ್? ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಸಣ್ಣವನಾಗ್ತೀನಿ. ಅಂದರೆ ವಯಸ್ಸಲ್ಲೂ ಸಹ ಅನುಭವದಲ್ಲೂ ಸಹ. ಶ್ರುತಿ ಮೇಡಮ್ ಅವರು ಎಷ್ಟೋ ಪ್ರಶಸ್ತಿಗಳನ್ನ ಗೆದ್ದಿರೋರು, ಖಾಸಗಿ ವಾಹಿನಿಗಳಲ್ಲೆಲ್ಲ ತುಂಬ ಒಳ್ಳೆ ಹೆಸರು ತಗೊಂಡಿರೋರು, ಮತ್ತು ಎಲ್ಲ ಪಾತ್ರಗಳಿಗೂ ಒಗ್ಗುವಂಥ ನಟಿ. ಸೊ ಅವರು ದರ್ಶನ್ ಸರ್ ಅವ್ರ ಅಕ್ಕನ ಪಾತ್ರದಲ್ಲಿ ಮಾಡಿದಾಗ ನನಗೆ ಅನಿಸ್ತಿತ್ತು ಬೇರೆಯೇ ಒಂದು ಬರಿಬೇಕು ಇವ್ರಿಗೆ ಅಂತ. ಅದು ನಾಟ್ತು. ಈಗ ಒಬ್ಬ ಮಾರ ಅನ್ನೊಬ್ಬ ಕ್ರೂರಿ ಅವ್ರ ಮೇಲೆ ಕಣ್ಣಾಕ್ಬಿಟ್ಟು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತನ್ನ ದೃಷ್ಟಿನೇ ಕಳ್ಕೊತಾನೆ. ಅದು ಆ ಪಾತ್ರದ ಇದು. ಅದರಲ್ಲಿ ಅವರು ಆ ಕಣ್ಣೀರು ಹಾಕಿದ್ದು, ಜನಕ್ಕೆ ಅದು ತಟ್ಟಿದ್ದು, ಇವನು ಹಾಳಾಗಬೇಕು, ಇವನು ಮಾರನ ಪಾತ್ರ. ಸೊ ಅದು ಅಲ್ಲಿಂದನೇ ನಿಮಗೆ ಕಾಟೇರ ಬೇರೆ ಮನುಷ್ಯ ತಗೊಳೋದೇ ಆ ಸೀನಿಂದ. ಮತ್ತು ಪರ್ಫಾರ್ಮೆನ್ಸ್ ವೈಸು ನಾವೇನು ಮಾತಾಡೋಂಗಿಲ್ಲ. ಎಸ್ಪೆಷಲಿ ಅದರದ್ದು ಇನ್ನೊಂದು ಏನಂದರೆ ಮಿಕ್ಸ್ ಮಾಡಿದ್ರು ಹೊಸ ರಂಗ ಪ್ರತಿಭೆಗಳನ್ನ ಜೊತೆಗೆ ಹಳೆ ಇವ್ರನ್ನ ಪಾತ್ರಗಳನ್ನ ಬ್ಲೆಂಡ್ ಮಾಡಿದ್ದು ನಿಮಗೆ ಕಾಟೇರ ಫ್ರೆಶ್ ಅನಿಸುತ್ತೆ. ಹೌದು. ಈಗ ನಾನು ಕೆಲವೊಂದು ಆ್ಯಕ್ಟರ್ಸ್ಗಳ ಬಗ್ಗೆ ಅದು ಕೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಹೇಳಿ ಸರ್. ದರ್ಶನ್ ಸರ್ ನಮಗೆ ಕಾಟೇರನೇ ಅವರು. ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರು ದೇವರು. ಶಿವಣ್ಣ ಚೈತನ್ಯ. ಅದು ಓಕೆ. ಡಾಲಿ ಧನಂಜಯ್ ಅವರು ನಟರಾಕ್ಷಸ. ಕಿಚ್ಚ ಸುದೀಪ್ ಅವರು ಸ್ಟೈಲಿಶ್ ಸ್ಟಾರ್. ಓಕೆ. ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸಾರು ನಮ್ಮ ಅಪರೂಪದ ರತ್ನ. ಅದು ನೀವು ರೈಟರ್ ಆಗಿರುವಂಥವ್ರು ಕಡ್ಡಿಪುಡಿ ಮೂಲಕ ಆ್ಯಕ್ಟರ್ ಆಗಿ ಜನರಿಗೆ ಕಾಣಿಸ್ಕೊಂಡ್ರಿ. ಸೊ ಆ ಅನುಭವ ಹೇಗಿತ್ತು? ನನಗೆ ತುಂಬ ಫ್ರೆಂಡ್ ಸರ್ಕಲ್ ದೊಡ್ಡದು ಸಿನಿಮಾದಲ್ಲಿ. ಮತ್ತು ನಾನು ಯಾವಾಗಲೂ ರೈಟ್ರಾಗಿ ಹೋಗಿ ಅವ್ರ ಎದುರುಗಡೆ ಕೂತ್ಕೊಳಲ್ಲ. ಫಸ್ಟು ಅವ್ರ ಜೊತೆ ಕತೆ ಕೇಳಿಕೊಂಡು ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡ್ತೀನಿ. ಒಂದು 15 to 20 days ಆ ಕತೆ ನನ್ನ ಒಳಗಡೆ ಹೋಗಬೇಕು. ನಾನು ಅದನ್ನು ಎಲ್ಲ ಕೋನಗಳಲ್ಲೂ ಅದನ್ನು ಇದು ಮಾಡ್ತೀನಿ. ಯಾವುದು ಅಂದರೆ ಈಕ್ವಲೈಸ್ ಮಾಡ್ತೀವಿ. ಒಂದು ಸೀನ್ ಮೇಲಿರುತ್ತೆ, ಒಂದು ಸೀನ್ ಕೆಳಗಿರುತ್ತೆ. ಈ ಸೀನ್ನ ಹೆಂಗೆ ಹೈಪ್ ಮಾಡೋದು, ಇದನ್ನು ಚರ್ಚೆ ಮಾಡೋವಾಗ ಅವ್ರಿಗೆ ನಾನು ಮಾತಾಡೋದು, ನಾನು ಕೇಳೋದು, ಅವಾಗ ಅವರೇನಂತಾರೆ ಈ ಪಾತ್ರ ನೀವು ಮಾಡಿ ಅಂತಾರೆ. ಅದು ನಾನು ಹೊಸ್ದಾಗಿ ಬಂದಾಗ ಮಾಡ್ತಿದ್ದೆ. ಬಟ್ ಈಗ ಅಂಥ ಒಲವಿಲ್ಲ. ಅಂದರೆ
ಸೆಟ್ಗೆ ಹೋಗ್ಬಿಟ್ರೆ ಬೆಳಗ್ಗೆ 6 ಗಂಟೆಯಿಂದನೂ ಸಂಜೆ 6 ಗಂಟೆ ನೈಟ್ ಶೂಟಿಂಗ್ ಇದ್ದಾಗೂ ಬೆಳಗ್ಗೆ ಇರಬೇಕು. ಸೊ ನನಗೆ ಅಷ್ಟು ಬಿಡುವಿಲ್ಲ, ಮತ್ತು ಬಿಡುವಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಲವಿಲ್ಲ. ಕಾಟೇರ ಸಿನಿಮಾದ ಬೆಸ್ಟ್ ಸೀನ್ ಮತ್ತು ಯಾವುದು ಸರ್, ಮತ್ತು ಅದು ಯಾಕೆ? ಬೆಸ್ಟ್ ಸೀನ್ ನನಗೆ ಕಮರ್ಷಿಯಲ್ ಆಗಿ ಆದರೆ ಅದರ ಗೂಸ್ ಬಂಪ್ಸ್ ಅಂತಾರಲ್ಲ, ಆ ಸೀನ್ ಅಂದರೆ ನನಗೆ ಆ ಸ್ಟೀಲ್ ಮಚ್ಚುಗಳು ತಂದುಬಿಟ್ಟಿರ್ತಾರೆ, ಇವರು ಕಬ್ಬಿಣದ ಮಚ್ಚು ಮಾಡೋರು. ಆ ಸ್ಟೀಲ್ ಮಚ್ಚನ್ನು ತಂದುಬಿಟ್ಟು ಅದು ಹೊಳಿತಾ ಇರುತ್ತೆ. ಆವಾಗ ಅವ್ರು ಹೇಳ್ತಾರೆ, ನೋಡು ಕಾಟೇರ, ಸ್ಟೈನ್ಲೆಸ್ ಸ್ಟೀಲ್ ಬಂದಿದೆ, ನೀನು ಹಿಂಗೆ ಅಂದಾಗ ಅವ್ರು ದರ್ಶನ್ ಸರ್ ಹೇಳೋದು, ಒಡವೆ ಯಾವತ್ತು ಐ ಮೀನ್ ಮಚ್ಚು ಒಡವೆ ಥರ ಇರಬಾರ್ದು, ಒಡೆಯೋ ಥರ ಇರಬೇಕು. ಮಚ್ಚಿನಲ್ಲಿ ಅಲಂಕಾರ ಕಾಣಬಾರ್ದು, ಅಹಂಕಾರ ಕಾಣಬೇಕು. ಆವಾಗ ತನ್ನ ಮಚ್ಚಿಂದ ಆ ಸ್ಟೀಲ್ ಮಚ್ಚನ್ನ ಹೊಡೆದ್ಬಿಟ್ಟು ಹೇಳೋ ಡೈಲಾಗು, ಎಲ್ಲ ಹಾವುಗಳು ತಲೆ ಎತ್ತುತ್ತವೆ, ಆದರೆ ಕಾಳಿಂಗ ಸ್ವಲ್ಪ ಮಾತ್ರ ಎಡೆ ಎತ್ತೋದು ಅಂದ್ಬಿಟ್ಟು.